ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ನೇಮಕಾತಿ ಆದೇಶದ ಬಗ್ಗೆ ಮಾತಾಡೋಣ. ಅದರಲ್ಲೂ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರೋವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ಇಡೀ ನೇಮಕಾತಿ ಪ್ರಕ್ರಿಯೆಯಲ್ಲೇ ಅತೀ ಮುಖ್ಯವಾದ ಒಂದು ಸಂಖ್ಯೆ ಅಂದರೆ ಅದು 36. ಹೌದು, 36. ಹಾಗಾದ್ರೆ ಏನೆಂದು 36? ಬನ್ನಿ, ಇದರ ಹಿಂದಿರೋ ಕಂಪ್ಲೀಟ್ ಡೀಟೇಲ್ಸ್ ಈಗ ನೋಡೋಣ. ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಹೊಸ ಸರ್ಕಾರಿ ಉದ್ಯೋಗಗಳು ಬರ್ತಿದ್ಯಾ ಅಂತ. ಉತ್ತರ ಖಂಡಿತ ಹೌದು. ರಾಜ್ಯ ಸರ್ಕಾರ ಒಂದು ಹೊಸ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾದ್ರೆ ಇದು ಯಾವ ಪೋಸ್ಟು, ಯಾಕಿಷ್ಟು ಇಂಪಾರ್ಟೆಂಟು? ಬನ್ನಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸರಿ, ಹಾಗಾದ್ರೆ ನಾವು ಈಗ ಮೊದಲನೇ ವಿಭಾಗಕ್ಕೆ ಬಂದಿದ್ದೀವಿ. ಸರ್ಕಾರ ಯಾವ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ ಅನ್ನೋದನ್ನ ಮೊದಲು ನೋಡೋಣ. ಇದು ನಮ್ಮ ರಾಜ್ಯದ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ಓಕೆ, ಈಗ ವಿಷಯಕ್ಕೆ ಬರೋಣ. ಆ 36 ಅನ್ನೋ ಸಂಖ್ಯೆ ಏನಪ್ಪಾ ಅಂದ್ರೆ, ಅದು ಹೊಸದಾಗಿ ನೇಮಕವಾಗ್ಲಿರೋ ಡ್ರಗ್ಸ್ ಇನ್ಸ್ಪೆಕ್ಟರ್ಗಳ ಅಂದ್ರೆ ಔಷಧ ನಿರೀಕ್ಷಕರ ಹುದ್ದೆಗಳ ಸಂಖ್ಯೆ. ಕರ್ನಾಟಕ ಸರ್ಕಾರ ಒಟ್ಟು 36 ಡ್ರಗ್ಸ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡ್ಕೊಳ್ಳೋಕೆ ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟಿದೆ. ಹಾಗಾದ್ರೆ ಯಾರಿವರು ಡ್ರಗ್ಸ್ ಇನ್ಸ್ಪೆಕ್ಟರ್ ಅಂದ್ರೆ? ಇವ್ರ ಕೆಲ್ಸ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಬಳಸೋ ಮೆಡಿಸಿನ್ಗಳು, ಕಾಸ್ಮೆಟಿಕ್ಸ್ ಎಲ್ಲವೂ ಸೇಫ್ ಆಗಿದೆಯಾ, ಕ್ವಾಲಿಟಿ ಇದೆಯಾ ಅಂತ ಚೆಕ್ ಮಾಡೋದು ಇವರೇ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇವರ ಪಾತ್ರ ತುಂಬಾನೇ ಮುಖ್ಯ. ಅದಕ್ಕೆ ಈ ನೇಮಕಾತಿ ಇಷ್ಟೊಂದು ಮಹತ್ವ ಪಡೆದಿದೆ. ಸರಿ, ಒಟ್ಟು 36 ಹುದ್ದೆಗಳು ಅಂತ ಗೊತ್ತಾಯಿತು. ಆದ್ರೆ ಈ 36 ಪೋಸ್ಟ್ಗಳನ್ನ ಹೇಗೆ ಹಂಚಿಕೆ ಮಾಡಿದ್ದಾರೆ, ಯಾವ ವೃಂದಕ್ಕೆ ಎಷ್ಟು ಅಂತ ಈಗ ನೋಡೋಣ. ಇಲ್ನೋಡಿ, ಈ 36 ಹುದ್ದೆಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಉಳಿಕೆ ಮೂಲ ವೃಂದ, ಅದಕ್ಕೆ 26 ಪೋಸ್ಟ್ಗಳು. ಇನ್ನೊಂದು ಹೈದರಾಬಾದ್ ಕರ್ನಾಟಕ ವೃಂದ, ಅದಕ್ಕೆ 10 ಪೋಸ್ಟ್ಗಳು. ಹೀಗೆ ಒಟ್ಟು 36 ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಯಾಕೆ ಈ ರೀತಿ 2 ಬೇರೆ ಬೇರೆ ವೃಂದಗಳನ್ನ ಮಾಡಿದ್ದಾರೆ ಅಂತ ಯೋಚನೆ ಬರ್ಬೋದು. ಇದರ ಉದ್ದೇಶ ತುಂಬಾನೇ ಸಿಂಪಲ್. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗಬೇಕು, ಮತ್ತೆ ಆಡಳಿತ ಕೂಡ ಆಯಾ ಪ್ರದೇಶಗಳಲ್ಲಿ ಹೆಚ್ಚು ಫೋಕಸ್ಡ್ ಆಗಿ ಎಫೆಕ್ಟಿವ್ ಆಗಿ ನಡಿಬೇಕು ಅನ್ನೋದೇ ಇದರ ಹಿಂದಿನ ಐಡಿಯಾ. ಸರಿ, ಈ ನೇಮಕಾತಿ ಪ್ರಕ್ರಿಯೆಯನ್ನ ಯಾರು ನಡೆಸ್ತಾರೆ, ಇದರ ಆಫಿಷಿಯಲ್ ಪ್ರೊಸೀಜರ್ ಹೇಗಿರುತ್ತೆ, ಬನ್ನಿ ಮುಂದಿನ ಸೆಕ್ಷನಲ್ಲಿ ನೋಡೋಣ. ಈ 36 ಹುದ್ದೆಗಳನ್ನ ನೇಮಕ ಮಾಡೋ ಸಂಪೂರ್ಣ ಜವಾಬ್ದಾರಿ ಇರೋದು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSCಗೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೋ ಅವರೆಲ್ಲ ಗಮನಿಸಬೇಕಾದ ಮುಖ್ಯ ಸಂಸ್ಥೆ ಅಂದ್ರೆ ಅದು KPSC. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಅಫಿಷಿಯಲ್ ಗವರ್ಮೆಂಟ್ ಆರ್ಡರ್. ನಮ್ಮ ಇವತ್ತಿನ ಈ ಚರ್ಚೆಗೆ ಮೂಲ ಆಧಾರವೇ ಈ ಡಾಕ್ಯುಮೆಂಟ್. ಇದೇ ನೋಡಿ, ಈ ನೇಮಕಾತಿಗೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಈ ಆದೇಶದ ಪವರ್ ಎಷ್ಟಿದೆ ಅಂತ ತೋರ್ಸೋಕೆ ಇದರಲ್ಲಿರೋ ಈ ಒಂದು ಲೈನ್ ಸಾಕು. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಅಂದ್ರೆ ಇದು ರಾಜ್ಯದ ಅತ್ಯುನ್ನತ ಪ್ರಾಧಿಕಾರದಿಂದ ಬಂದಿರೋ ಆರ್ಡರ್. ಹಾಗಾಗಿ ಇದು ತುಂಬಾನೇ ಅಧಿಕೃತ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಈ ಗವರ್ಮೆಂಟ್ ಆರ್ಡರ್ ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಪ್ರೋಸೆಸ್ ನಡೆದಿದೆ. ಏನಾ ಪ್ರೋಸೆಸ್ ಅಂತ ಈಗ ನೋಡೋಣ. ನೋಡಿ, ಇದರ ಟೈಮ್ಲೈನ್ ಹೇಗಿದೆ ಅಂದ್ರೆ, ಮೊದಲು ಜನವರಿ 13ಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಪ್ರಮುಖ ತೀರ್ಪು ಬಂತು. ಅದಾದ 3 ದಿನಕ್ಕೆ ಅಂದ್ರೆ ಜನವರಿ 16ಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತು. ಕೊನೆಗೆ ಇದೆಲ್ಲ ಆದ್ಮೇಲೆ ಮಾರ್ಚ್ 9ಕ್ಕೆ ಈ ಫೈನಲ್ ಗವರ್ಮೆಂಟ್ ಆರ್ಡರ್ ಇಶ್ಯೂ ಆಗಿದೆ. ಇದರ ಅರ್ಥ ಏನು ಅಂದ್ರೆ, ಈ ನೇಮಕಾತಿಗೆ ಲೀಗಲ್ ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ, ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಸಿಕ್ಕಿದೆ. ಅಂದ್ರೆ ಕಾನೂನುಬದ್ಧವಾಗಿ ಮತ್ತು ಆರ್ಥಿಕವಾಗಿಯೂ ಇದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನೋದನ್ನ, ಇದು ಈ ಪ್ರಕ್ರಿಯೆ ಎಷ್ಟು ಪಕ್ಕಾ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಇದೆಲ್ಲ ಆಯ್ತು. ಈಗ ಮುಂದೇನು? ಈ ಹುದ್ದೆಗಳಿಗೆ ತಯಾರಿ ಮಾಡ್ತಿರೋರು ಅಥವಾ ಕಾಯ್ತಿರೋರು ಏನ್ ಮಾಡಬೇಕು? ಕೊನೆ ವಿಭಾಗದಲ್ಲಿ ಅದನ್ನು ನೋಡೋಣ. ಓಕೆ, ಫೈನಲ್ ಆಗಿ ನಾವು ನೆನಪಿಟ್ಕೋಬೇಕಾದ 3 ಮುಖ್ಯ ಪಾಯಿಂಟ್ಸ್. 1, ಒಟ್ಟು 36 ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ ಅನುಮೋದನೆ ಸಿಕ್ಕಿದೆ. 2, ರಿಕ್ರೂಟ್ಮೆಂಟ್ ಮಾಡೋದು KPSC. 3, ಮತ್ತು ಅತಿ ಮುಖ್ಯವಾಗಿ ಅಪ್ಲೈ ಮಾಡೋರು KPSC ಕಡೆಯಿಂದ ಬರೋ ಅಫಿಷಿಯಲ್ ನೋಟಿಫಿಕೇಷನ್ಗಾಗಿ ಕಾಯಬೇಕು, ಹಾಗೆ ಅವರ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು. ಕೊನೆಗೆ ಎಲ್ಲರ ತಲೆಯಲ್ಲೂ ಇರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ, KPSC ಈ ನೇಮಕಾತಿಯ ಅಧಿಕೃತ ನೋಟಿಫಿಕೇಷನ್ ಅನ್ನ ಯಾವಾಗ ಹೊರಡಿಸುತ್ತೆ? ಸದ್ಯಕ್ಕೆ ಎಲ್ಲರೂ ಇದಕ್ಕಾಗಿ ಕಾಯ್ತಾ ಇದ್ದಾರೆ. ಮುಂದಿನ ಅಧಿಕೃತ